ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗೆಯಿಂದ ಮಲ್ಕೊಂಡಿದ್ದೇ ಆಯಿತು. ಇವಾಗ ಸ್ವಲ್ಪ ಹೊತ್ತಲ್ಲಿ ಎದ್ದುಬಿಟ್ಟು ಸ್ವಲ್ಪ ಬೆಳಗ್ಗೆಯಿಂದ ಪಾತ್ರೆ ತೊಳೆದಿರಲಿಲ್ಲ, ಪಾತ್ರೆ ಎಲ್ಲ ತೊಳೆದಿಟ್ಟು ಕಸ ಎಲ್ಲ ಗುಡಿಸಿ ಸ್ನಾನ ಮಾಡಿಕೊಂಡು ದೀಪ ಹಚ್ಚಿ ಇವಾಗ ನಮ್ಮ ಚಿನ್ನು ಡ್ಯಾನ್ಸ್ ಕ್ಲಾಸ್ ಇದೆ, ಅವಳನ್ನ ಡ್ಯಾನ್ಸ್ ಕ್ಲಾಸಿಗೆ ಡ್ರಾಪ್ ಮಾಡಿ ಬಂದು ಆಮೇಲೆ ಸ್ವಲ್ಪ ಊಟಕ್ಕೆ ರೆಡಿ ಮಾಡಬೇಕು. ಏನಾಗಿತ್ತು, ಹುಷಾರಿರಲಿಲ್ಲ ನನಗೆ. ನಿನ್ನೆ ಸ್ವಲ್ಪ ಆಚೆ ಹೋಗಿದ್ವಿ, ಥಂಡಿ ಇತ್ತಲ್ಲ, ಅದೇನೋ ಸ್ವಲ್ಪ ಚಳಿ ಜಾಸ್ತಿಯಾಗಿ ಕಿವಿ ನೋವು ಬಂದುಬಿಟ್ಟಿತ್ತು. ಕಿವಿ ನೋವಿಗೆ ನನಗೆ ಎದ್ದೋಳಕ್ಕಾಗ್ತಾಯಿಲ್ಲ, ಕುತ್ಕೊಳಕ್ಕಾಗ್ತಾಯಿಲ್ಲ, ಮಲ್ಕೊಂಡ್ರೂ ಒಂಥರ ತುಂಬ ನೋವ್ತಾಯಿತ್ತು. ಆಮೇಲೆ ಏನು ಮಾಡಿದೆ, ಬೆಳಗ್ಗೆ ಅದರಲ್ಲೇ ಎದ್ಬಿಟ್ಟು ಪಲಾವ್ ಮಾಡಿದೆ. ಮಾಮೂಲಿ ಏನೇನು ಮಾಡಬೇಕೋ ಮಾಡಿದೆ, ಬಟ್ ಪಾತ್ರೆ ಎಲ್ಲ ತೊಳೆದಿರಲಿಲ್ಲ, ಒಂದಷ್ಟು ಕೆಲಸಗಳು ಮಾಡ್ಕೊಂಡಿರಲಿಲ್ಲ. ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಎಲ್ಲ ಎಲ್ಲೆಲ್ಲಿತ್ತು ಅಲ್ಲಲ್ಲಿ ಇರೋದು ಅದೆಲ್ಲ ಮಾಡಿರಲಿಲ್ಲ. ಅದನ್ನೆಲ್ಲ ಸ್ವಲ್ಪ ಮಾಡಿಕೊಂಡೆ. ಇವಾಗ ಮಾಡ್ಕೊಂಬಿಟ್ಟು ಸ್ವಲ್ಪ ಸ್ನಾನ ಮಾಡಿಕೊಂಡು ದೇವ್ರಿಗೆ ದೀಪ ಹಚ್ಚಿರಲಿಲ್ಲ ಬೆಳಗ್ಗೆ. ಇವಾಗ ದೀಪ ಹಚ್ಚಿದೆ, ಅಂದರೆ ಸ್ನಾನ ಮಾಡಿರಲಿಲ್ವಲ್ಲ, ಹಾಗಾಗಿ ಹಾಗೇ ಬೆಳಗ್ಗೆ ವ್ಲಾಗ್ ಮಾಡೋದು ಬೇಡ ಇವತ್ತು ಅಂತ ಅಂದ್ಕೊಂಡಿದ್ದೆ. ಇವಾಗ ರೆಡಿ ಆದ್ನಲ್ಲ, ಹಾಗಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಕೃಷ್ಣನೂ ಇವಾಗ ಸ್ನಾನ ಮಾಡ್ಕೊಂಡ, ನಮ್ಮ ಚಿನ್ನೂ ಇವಾಗ ಸ್ವಲ್ಪ ಹೊತ್ತು ಸ್ನಾನ ಮಾಡಿಕೊಂಡು ಅವಳು ಇವಾಗ ಅರ್ಜೆಂಟಲ್ಲಿ ಡ್ಯಾನ್ಸ್ ಕ್ಲಾಸ್ಗೆ ಹೋಗಬೇಕು. ಅದಕ್ಕೆ ನಾನು ಯಾವಾಗ ವ್ಲಾಗು ಆಫ್ ಮಾಡ್ತೀನಿ ಅಂತ ಕಾಯ್ತಾ ಇದ್ದಾಳೆ. ಬಾ ಇಲ್ಲಿ ಇರಲಿ, ಏನೂ ಆಗಲ್ಲಪ್ಪ. ಏನಂದೆ ಅವಳಿಗೆ ಒಂಚೂರು, ಅವನು ಸುಮ್ಮನೆ ಅವನ ಮೇಲೆ ರೇಗ್ತಾ ಇದ್ಲು ಪದೇ ಪದೇ. ಅದಕ್ಕೆ ಏನು ಸುಮ್ಮನೆ ಇರೋ, ಮುಖ ಯಾಕಂಗೆ ಮಸೊಪ್ಪು ಸಾಕ್ತಾರ, ಉಳ್ಸೊಪ್ಪಂದ ಆ ಥರ ಹಂಗಂತ ಹೇಳ್ದೆ. ಮುಖ ಯಾಕಂಗೆ ಮಾಡ್ಕೊಂಡಿದ್ಯಾ ಅಂತ ಹೇಳ್ದೆ. ಅದಕ್ಕೆ ಓ ಅಂತ ಇದ್ದಾಳು. ಅವನು ಬೇರೆ ರೇಗಿಸ್ತಾ ಇದ್ದಾನಲ್ಲ, ಅದಕ್ಕೆ ಕೃಷ್ಣ ಸುಮ್ಮನಿರು ಕೃಷ್ಣ, ಆಯ್ತಾ? ಆಯ್ತು ಇರಮ್ಮ, ಒಂದು ನಿಮಿಷ ನಾನು ಮಾತಾಡ್ಬಿಡ್ತೀನಿ. ಇವಾಗ ಅಡುಗೆ ಅಂತ ಅಂದರೆ ಅನ್ನ ಮಾಡಬೇಕು, ಮುದ್ದೆಗೆ ಹಿಟ್ಟಿಲ್ಲ ಹಾಕ್ಸ್ಕೊಂಬರೋಣ ಅಂತ ರಾಗಿ ತೊಗೊಂಡಿದ್ದೀನಿ, ನೋಡೋಣ ಆದರೆ ಹಾಕ್ಸ್ಕೊಂಬರ್ತೀನಿ. ಆಮೇಲೆ ಸಾಂಬಾರಿದೆ, ನಿನ್ನೆ ಕಾಳು ಸಾರು ಮಾಡಿದ್ದೆ, ಅಲಸಂದೆ ಕಾಳು ಬರುತ್ತಲ್ಲ ಅದು, ಹಸಿ ಕಾಳು, ಅದ್ರದ್ದು ಸಾರು ಮಾಡಿದ್ದೆ, ಅದೇ ಇದೆ, ಅದಕ್ಕೆ ಬಿಟ್ಟಿದ್ದೀನಿ. ಮತ್ತೇನು ಹೊಸ ಸಾರು ಇದ್ದಂಗೆ ಏನಕ್ಕೆ ಹೊಸ ಸಾರು ಮಾಡಲಿ, ಅದೇ ಸಾರಲ್ಲೇ ಊಟ ಮಾಡಿದ್ರೆ ಆಯಿತು ಅಂತ ಅದಕ್ಕೆ ಬಿಟ್ಟಿದ್ದೀನಿ. ಓಕೆ, ಈಗ ದೋಸೆಗೆ ನೆನೆಸಿದ್ದೀನಿ, ಬಂದ್ಬಿಟ್ಟು ದೋಸೆಗೆ ರುಬ್ಬಬೇಕು ರಾತ್ರಿಗೆ. ಆಮೇಲೆ ಏನೇನು ಇವತ್ತು ಪಲಾವ್ ಮಾಡಿದ್ದೆ, ಪಲಾವ್ ಮಧ್ಯಾಹ್ನ ತಿಂದು ನಮ್ಮ ಚಿನ್ನಿ ಖಾಲಿ ಆಯಿತು. ಇವಾಗ ಸ್ವಲ್ಪ ರಾಘವೇಂದ್ರ ಮಠಕ್ಕೂ ಹೋಗಬೇಕು, ಇಲ್ಲೇ ಹತ್ತಿರ ಇರೋದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಜೆ ಪಿ ನಗರ 5th ಫೇಸ್ ಇದೆಯಲ್ಲ, ಅಂದರೆ ಮಾರನಹಳ್ಳಿ, ಇಲ್ಲಿ ತನಕ ಹೋಗೋಲ್ಲ, ಇಲ್ಲೇ ಕುಂಟೆಲಿದೆ, ಅಲ್ಲಿಗೆ ಹೋಗಿ ಬರೋಣ ಅಂತ. ಸರಿ ಹೋಗೋಣ ಚಿನ್ನಿ. ಇವಾಗ ನಮ್ಮ ಚಿನ್ನು ಡ್ಯಾನ್ಸ್ ಕ್ಲಾಸ್ಗೆ ಹೊರಡ್ತಿದ್ದೀವಿ. ವಾಯ್ಸ್ ಸ್ವಲ್ಪ ಏನೋ ನನಗೆ ಸರಿಯಾಗಿ ಕೇಳಿಸ್ತಿಲ್ಲ, ನೀವು ಕರೆಕ್ಟಾಗಿ ಕೇಳಿಸ್ತಿದೆಯಾ ಇಲ್ಲ ಗೊತ್ತಿಲ್ಲ, ಸ್ವಲ್ಪ ಚೇಂಜಸ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆಯೇ ನಿನ್ನೆ ಸಾಂಬಾರು ಪುಡಿ ಮಾಡಿಸಿದ್ರು ನಮ್ಮ, ಮೊನ್ನೆ 1-2 ದಿನ ಆಯಿತು ಸಾಂಬಾರು ಪುಡಿ ಮಾಡಿಸಿದ್ದೆ ನಾನು ಮನೆಯಲ್ಲಿ. ನಮ್ಮ ಮನೆಯಲ್ಲಿ ಹೋಗ್ಬಿಟ್ಟು ನಾನು ಅಮ್ಮ ಇಬ್ಬರೂ ಮಾಡ್ಕೊಂಡ್ವಿ. ಅದ್ರದ್ದು ರೆಸಿಪಿನ ತೊಗೊಂಡಿದ್ದೀನಿ. ಕೇಳ್ತಿದ್ರಿ ತುಂಬ ಜನ ಅವಾಗಿಂದ ಸಾಂಬಾರು ಪೌಡರ್ ರೆಸಿಪಿ ತೋರಿಸಿ ಅಂಥೇಳಿ. ಅದನ್ನು ನಾನು ಹಾಗಲಕಾಯಿ ಪಲ್ಯ ಆಗಿರ್ಬೋದು, ತರಕಾರಿ ಪಲ್ಯ ಎಲ್ಲದಕ್ಕೂ ಯೂಸ್ ಮಾಡ್ತೀನಿ. ಅಂದರೆ ನಾವು ಒಣಮೆಣ್ಸಿನ್ಕಾಯಿನ ಅದಕ್ಕೆ ಮಿಕ್ಸ್ ಮಾಡೋದಿಲ್ಲ, ಸಪ್ರೇಟಾಗಿ ಚಿಲ್ಲಿ ಪೌಡರ್ ಸಪ್ರೇಟ್, ಸಾಂಬಾರು ಪೌಡರ್ ಸಪ್ರೇಟ್ ಮಾಡೋದು. ಹಾಗಾಗಿ ಅದರ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ನೋಡಿ ನಿಮಗೆ ಕೂಡ ಇಷ್ಟ ಆಗ್ಬೋದು. ರೆಸಿಪಿ ಮುಗಿದ ಮೇಲೆ ನಾನು ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಬನ್ನಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆನಾ, ಹೊರಡೋಣ. ಇವಾಗ ಇಲ್ಲಿ ಸಾಂಬಾರು ಪುಡಿ ಮಾಡಲಿಕ್ಕೆ ಬೇಳೆ ಮತ್ತು ಕಾಳುಗಳನ್ನ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ವಿ. ಅದಕ್ಕೆ ಮೊದಲನೇದಾಗಿ ಹಾಕಿರೋ ಅಂಥದ್ದು ತೊಗರಿಬೇಳೆ. 1 ಗ್ಲಾಸ್ ಅಳತೆ ಏನಿದೆ ಅದೇ ಅಳತೆನಲ್ಲೇ ಎಲ್ಲ ಒಂದು ಇದನ್ನು ಹಾಕೋದು. ನೀವು ಬೇಕಂದರೆ ಕಪ್ ಅಥವಾ ಗ್ಲಾಸ್ ಯಾವುದಾದ್ರೂ ತೊಗೋಬೋದು. ಇಲ್ಲಿ ನಮ್ಮ ಮನೇಲಿ ಅಮ್ಮ 1 ಗ್ಲಾಸ್ ತೊಗೊಂಡಿದ್ದಾರೆ, ಅದೇ ಗ್ಲಾಸಲ್ಲಿ ಎಲ್ಲ ಕಾಳು ಬೇಳೆ ಆಗಿರ್ಬೋದು ಮತ್ತು ಧನಿಯಾ ಬೀಜ ಎಲ್ಲದನ್ನು ಅದೇ ಅಳತೆನಲ್ಲಿ ತೊಗೊಳ್ತಾರೆ. ಅಂದರೆ ಎಷ್ಟೆಷ್ಟು ತೊಗೊಳ್ತಾರೆ ಅಂದರೆ, ಈಗ 1 ಗ್ಲಾಸ್ ತೊಗರಿಬೇಳೆ ತೊಗೊಂಡ್ರೆ ಧನಿಯಾ ಬೀಜ ಎಷ್ಟು ಗ್ಲಾಸ್ ತೊಗೋತಾರೆ, ಇದೆಲ್ಲದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮೊದಲನೇದಾಗಿ ಇಲ್ಲಿ 1 ಕಪ್ಪಷ್ಟು ತೊಗರಿಬೇಳೆ, ಅಂದರೆ 1 ಲೋಟದಷ್ಟು ತೊಗರಿಬೇಳೆನ ತೊಗೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದಾರೆ. ಎಲ್ಲದನ್ನು ಅಷ್ಟೇ ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಏಲಕ್ಕಿ ಒಂದೇ ಹಾಗೆ ಹಾಕುವಂಥದ್ದು, ಇನ್ನೆಲ್ಲದನ್ನು ರೋಸ್ಟ್ ಮಾಡಿಕೊಂಡೇ ಹಾಕೋದು. ಮೊದಲು ಇವಾಗ ತೊಗರಿಬೇಳೆ ರೆಡಿ ಆಯಿತು. ಒಂದು ಅಗಲವಾದ ಪಾತ್ರೆ ತೊಗೊಂಡು ಅದರಲ್ಲಿ ಹಾಕ್ಕೊಂಡಿದ್ದಾರೆ. ಅದೇ ಅಳತೆಯಲ್ಲಿ ಹೆಸರು ಕಾಳನ್ನ ತೊಗೊಂಡಿದ್ದಾರೆ, ಸೇಮ್ ಗ್ಲಾಸು, ಅದೇ ಲೋಟದಲ್ಲಿ ಇವಾಗ 1 ಲೋಟದಷ್ಟು ಹೆಸರು ಕಾಳು. ಇದರ ಒಂದು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದೆ ಅದೆಲ್ಲದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು, ಇಲ್ಲ ಸ್ಕ್ರೀನ್ ಮೇಲೆ ಕೊಡ್ತೀನಿ. ಸ್ಕ್ರೀನ್ ಮೇಲೆ ಕೊಟ್ಟರೆ ಸ್ವಲ್ಪ ಲೆಂತಿ ಆಗುತ್ತೆ ಅಂತ ಅನಿಸುತ್ತೆ, ಅದು ಸ್ವಲ್ಪ ಜಾಸ್ತಿ ಇದೆ ಇಂಗ್ರೀಡಿಯೆಂಟ್ಸು. ಬೆಟರ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ನ, ಹಾಗೆಯೇ ಅಳತೆ ಎಷ್ಟೆಷ್ಟು ತೊಗೊಂಡಿದ್ದೀವಿ ಅಂತ ಹೇಳಿ.
ವಿಡಿಯೋನಲ್ಲಿ ಕೂಡ ನಾನು ಶೇರ್ ಮಾಡ್ತೀನಿ. ಇವಾಗ ಹೆಸರು ಕಾಳು ಹುರಿದಿದ್ದಾಯಿತು. ಇದಾದಮೇಲೆ ಇಲ್ಲಿ ಉದ್ದಿನಬೇಳೆ ಹಾಕ್ಕೊಂಡಿದ್ದಾರೆ. ಉದ್ದಿನಬೇಳೆ ಕೂಡ ಸೇಮ್ ಒಂದೇ ಲೋಟ ತೊಗೊಂಡಿರೋದು. 1 ಲೋಟ ಹೆಸರು ಕಾಳು, 1 ಲೋಟ ತೊಗರಿಬೇಳೆ ಎರಡನ್ನೂ ಹುರಿದಿದ್ದು ಪಾತ್ರೆನಲ್ಲಿದೆ. ಇವಾಗ 1 ಲೋಟದಷ್ಟು ಉದ್ದಿನಬೇಳೆ. ಇದಕ್ಕೆ ನಾವು ಧನಿಯಾ ಬೀಜನ ಸ್ವಲ್ಪ ಜಾಸ್ತಿ ತೊಗೋಬೇಕು. ಇನ್ನೆಲ್ಲದನ್ನು ಸೇಮ್ ಅಳತೆನಲ್ಲೇ ತೊಗೊತಾರೆ. ಹಾಗೆ ಮಸಾಲೆ ಸಾಮಾನು ಅದೆಲ್ಲ ಒಂದು ಸ್ವಲ್ಪ ವೇರಿ ಆಗುತ್ತೆ. ಅಂದರೆ ಚಕ್ಕೆ, ಲವಂಗ, ಮೆಣಸು ಇದೆಲ್ಲದನ್ನು ಸ್ವಲ್ಪ ವೇರಿ ಆಗುತ್ತೆ ಅಷ್ಟೇ. ಇವಾಗ ತೊಗೊಳ್ತಾ ಇರೋದು ಕಡಲೆಬೇಳೆ, ನೋಡ್ತಾ ಇರ್ಬೋದು. ಸೇಮ್ ಒಂದೇ ಗ್ಲಾಸು. ಇಲ್ಲೇನು ಎಲ್ಲ ತೊಗೊಂಡಿದ್ದಾರೆ, ಅದೇ ಗ್ಲಾಸಲ್ಲಿನೇ ಸೇಮ್ ಕಡಲೆಬೇಳೆ ಕೂಡ ತೊಗೊಳ್ತಾ ಇದ್ದಾರೆ. ಎಲ್ಲದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಆದರೆ ಇದಕ್ಕೆ ಮೆಣಸಿನ್ಕಾಯಿನ ಆ್ಯಡ್ ಮಾಡೋದಿಲ್ಲ, ಬರೀ ಸಾಂಬಾರು ಪೌಡರು ಇದು ಕಂಪ್ಲೀಟ್ಲಿ, ಚಿಲ್ಲಿ ಪೌಡರಲ್ಲ. ಇವಾಗ ಉದ್ದಿನಬೇಳೆ ರೆಡಿ ಆಯಿತು. ಈ ಕಡೆ ಇವಾಗ ಕಡಲೆಬೇಳೆ ಕೂಡ ಸೇರಿಸ್ಕೊಳ್ತಾ ಇದ್ದಾರೆ. ಕಡಲೆಬೇಳೆನೂ ಕೂಡ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಎಲ್ಲದನ್ನು ಅಷ್ಟೇ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ನಮ್ಮನೇಲಿ ತುಂಬ ಜಾಸ್ತಿ ಮಾಡಿಟ್ಕೊಳೋದಿಲ್ಲ, ಅದು ಒಂಥರ ಕಹಿ ಹೊಡೆಯುತ್ತೆ ಅಂಥೇಳಿ. ವರ್ಷಾನುಗಟ್ಲೆ ಇಟ್ಕೊಂಡ್ರೆ ಒಂಥರ ಅಷ್ಟಿಷ್ಟ ಆಗಲ್ಲ ನಮಗೆ. ಹಳೇದಾದಷ್ಟು ಸಾಂಬಾರು ಪುಡಿ ಅಷ್ಟು ಚೆನ್ನಾಗಿ ಟೇಸ್ಟ್ ಬರಲ್ಲ ಅಂಥೇಳಿ ಆಗಾಗ ಮಾಡ್ಕೊಳ್ತೀವಿ. ಅಂದರೆ 3 ತಿಂಗಳು 6 ತಿಂಗಳಿಗೊಂದ್ಸರಿ ನಮ್ಮ ಮನೆಯಲ್ಲಿ ಮಾಡ್ಕೊಳ್ತಾರೆ ನಮ್ಮಮ್ಮ. ಅವಾಗಿಂದನೂ ಅಷ್ಟೇ ಸ್ವಲ್ಪ ಫ್ರೆಶ್ ಆಗಿ ಮಾಡ್ಕೊಳ್ಳೋ ಅಂಥದ್ದು. ಸಾಕಷ್ಟು ಜನ ವರ್ಷಾನುಗಟ್ಲೆ ಆಗೋ ಅಷ್ಟು ಮಾಡಿಟ್ಕೊಳ್ತಾರೆ. ಮುಂಚೆ ನಮ್ಮನೂ ಹಾಗೆ ಮಾಡೋರು. ಆವಾಗ 1 ವರ್ಷಕ್ಕೆ ಆಗೋವಷ್ಟು ಮತ್ತು ಒಂದು 6-7 ತಿಂಗಳಿಗೆ ಆಗೋವಷ್ಟು ಮಾಡೋರು. ಇತ್ತೀಚೆಗೆ ಅದು ಒಂಥರ ಫ್ರೆಶ್ನೆಸ್ ಬೇಕು ಅಂಥೇಳಿ ಒಂದು 3 ತಿಂಗಳು, ಒಂದು 6 ತಿಂಗಳಿಗೆ ಆಗೋ ಅಷ್ಟು ಮಾಡ್ತಾರೆ. ಇವಾಗ ಕಡಲೆಕಾಳು ಸೇಮ್ ಅಳತೆ, ಏನು ಕಡಲೆಬೇಳೆ ಎಲ್ಲ ಹುರಿದಿದ್ದಾದಮೇಲೆ ಈಗ ಕಡಲೆಕಾಳು ತೊಗೊಂಡಿದ್ದಾರೆ. ಅದನ್ನು ಕೂಡ 1 ಲೋಟದಷ್ಟು ತೊಗೊಂಡಿದ್ದಾರೆ. ಅದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ ಸೇರಿಸ್ಕೊಳ್ತಾ ಇರೋದು ಸೇಮ್ ಪಾತ್ರೆಗೆ. ಅದಾದ ನಂತರ ಇಲ್ಲಿ ಜೀರಿಗೆನ ತೊಗೊಳ್ತಾ ಇದ್ದಾರೆ. ಜೀರಿಗೆನೂ ಕೂಡ ಅದೇ ಲೋಟದಲ್ಲಿ ಅದೇ ಅಳತೆ ಅಷ್ಟು ತೊಗೊಂಡಿದ್ದಾರೆ. ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಚಟ್ಪಟ ಅಂತ ಹೇಳಿ ಫ್ರೈ ಮಾಡ್ಕೋಬೇಕು. ಅಂದರೆ ಎಲ್ಲದನ್ನು ಡ್ರೈ ರೋಸ್ಟೇ ಮಾಡ್ಕೋಬೇಕು. ಎಲ್ಲ ಡ್ರೈ ರೋಸ್ಟ್ ಮಾಡಿಕೊಂಡು ಅದಾದಮೇಲೆ ಅದು ಧನಿಯಾ ಬೀಜ ಕೂಡ ಡ್ರೈ ರೋಸ್ಟ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಅದನ್ನು ಮಿಲ್ ಮಾಡಿಸೋವಂಥದ್ದು. ಇವಾಗ ಸಾಸಿವೆ ಬಂದುಬಿಟ್ಟು ಆ ಲೋಟದಲ್ಲಿ ಏನು ತೊಗೊಂಡಿಲ್ಲ, 100 ಗ್ರಾಮಷ್ಟು ಸಾಸಿವೆನ ತೊಗೊಂಡಿದ್ದಾರೆ. ಇದನ್ನು ಕೂಡ ಅಷ್ಟೇ ಚಟ್ಪಟ ಅಂತ ಹೇಳಿ ಚೆನ್ನಾಗಿ ಹುರ್ಕೋಬೇಕು. ಸಾಸಿವೆ ಆದ ನಂತರ ಇಲ್ಲಿ ಚಕ್ಕೆ, ಲವಂಗ ಮತ್ತು ಮೆಣಸನ್ನ ತೊಗೊಂಡಿದ್ದಾರೆ. ಏಲಕ್ಕಿ ಫ್ರೈ ಮಾಡೋದಿಲ್ಲ, ಚಕ್ಕೆ, ಲವಂಗ ಮತ್ತು ಮೆಣಸು ಮಾತ್ರನೇ ಸ್ವಲ್ಪ ಫ್ರೈ ಮಾಡ್ಕೊಳ್ತಾರೆ. ಆಮೇಲೆ ಅರಿಶಿನ ಕೊಂಬು ಬೇಕು, ಅದು ಇರಲಿಲ್ಲ, ಅದನ್ನು ಹೊರಗಡೆ ತೊಗೊಂಡು ಹಾಗೆ ಹಾಕ್ಕೊಳ್ತೀನಿ ಅಂತ ಹೇಳ್ತಾಯಿದ್ರು ನಮ್ಮ. ಅಂದರೆ ಮಿಲ್ ಮಾಡ್ಸೋಕೆ ಹೊರಗಡೆ ತೊಗೊಂಡು ಹೋಗ್ತಾರಲ್ಲ, ಅಲ್ಲೇ ತೊಗೊಂಬಿಟ್ಟು ಸೇರಿಸ್ಕೊಳ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮಿಕ್ಸ್ ಮಾಡಿಕೊಂಡು ಹೋಗಿದ್ರು. ಇವಾಗ ಚಕ್ಕೆ, ಲವಂಗ ಮತ್ತು ಮೆಣಸು ಆಯಿತು. ಈಗ ಇದಕ್ಕೆ ಧನಿಯಾ ಬೀಜನ ಸೇರಿಸ್ಕೊಳ್ಳೋ ಅಂಥದ್ದು. ಇಲ್ಲಿ ಕಾಳು ಬೇಳೆ ಎಲ್ಲ ಸೇರಿ 1 ಭಾಗದಷ್ಟು ಆಗಿದ್ರೆ 1.5 ಇಂದ 2 ಭಾಗದಷ್ಟು ಅದು ಧನಿಯಾ ಬೀಜನ ಹಿಡಿಸುತ್ತೆ ಅಂತ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನೀವೇನು 1 ಲೋಟ ಹಾಕ್ಕೊಂಡ್ರೆ, ಈಗ 1 ಲೋಟ ತೊಗರಿ ಬೇಳೆಗೆ 1.5 ಇಂದ 2 ಲೋಟದಷ್ಟು ಧನಿಯಾ ಬೀಜ. ಅಂದರೆ ಎಷ್ಟು ಲೋಟಗಳು ಎಲ್ಲ ಕಾಳುಗಳು ಸೇರಿ ಹಾಕ್ಕೊಂಡಿದ್ದೀರ ಅಷ್ಟು ಲೋಟಗಳು ಡಬಲ್ ಆಗೋಷ್ಟು ಧನಿಯಾ ಬೀಜನ ಹಾಕ್ಕೊಳ್ತಾರೆ. ಅಂದರೆ 1 kgಗೆ 2 kg ಆ ಥರ. 1 kg ಎಲ್ಲ ಸೇರಿ 1 kg ಇದೆ ಅಂತ ಅಂದರೆ ಅದಕ್ಕೆ 2 kg ಅಷ್ಟು ಧನಿಯಾ ಬೀಜನ ಸೇರಿಸ್ಕೊಳ್ಳೋ ಅಂಥದ್ದು. ಅದಕ್ಕಿಂತ ಸ್ವಲ್ಪ ಕಡಿಮೆ ಆದ್ರೂ ಪರವಾಗಿಲ್ಲ, 1.5 kg ಆದ್ರೂ ಓಕೆ, 2 kg ಆದ್ರೂ ಪರವಾಗಿಲ್ಲ. ಈ ರೀತಿಯಾಗಿ ಮಾಡಿರೋ ಅಂಥದ್ದು ಅಳತೆ ಈ ಥರ ಇದೆ. ಅಂದರೆ ಎಲ್ಲ ಸೇರಿ ಕಾಳುಗಳೆಲ್ಲ ಸೇರಿ 1 kg. ಹಾಗೆಯೇ ಇಲ್ಲಿ ತೊಗೊಂಡಿರೋ ಅಂಥ ಧನಿಯಾ ಬೀಜ ಬಂದು 1.5 kg ತೊಗೊಂಡಿದ್ದಾರೆ ನಮ್ಮಮ್ಮ. ಅಂದರೆ 2 kg ತಂದಿದ್ವಿ ಧನಿಯಾ ಬೀಜ, ಅದರಲ್ಲಿ ಅರ್ಧ kg ಧನಿಯಾ ಪುಡಿ ಮಾಡಿಸಿದ್ದಾರೆ. ಇನ್ನು 1.5 kg ಈ ಒಂದು ಸಾಂಬಾರು ಪುಡಿಗೆ ಯೂಸ್ ಮಾಡ್ಕೊಂಡಿದ್ದಾರೆ. ಈಗ ಕೊನೆಯಲ್ಲಿ ಒಂದು 100 ಗ್ರಾಮಷ್ಟು ಮೆಂತ್ಯನ ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ಮುಂಚೆನೇ ಮಾಡ್ಕೋಬೇಕಾಗಿತ್ತಿದ್ದು, ಅದು ಫಸ್ಟು ಧನಿಯಾ ಬೀಜ ತೊಗೊಂಡ್ಬಿಟ್ರು ನಮ್ಮಮ್ಮ. ಹಾಗಾಗಿ ಇವಾಗ ಮೆಂತ್ಯ ಮತ್ತು ಅಕ್ಕಿ ಇದೆರಡೂ ಇವಾಗ ಫ್ರೈ ಮಾಡಿಬಿಟ್ಟು ಹಾಕ್ತಾರೆ. ನಮ್ಮ ಏನಂತ ಅಂದರೆ ಹಿಂಗೆ ಇದೇ ಪ್ರಕಾರ ಮಾಡಬೇಕು ಈ ಥರ ಇಲ್ಲ. ಆಮೇಲೆ ಕಣ್ಣಳ್ತೆಲೆ ಗೊತ್ತಾಗುತ್ತೆ ನಮ್ಮಂಗೆ ಎಷ್ಟೆಷ್ಟು ಹಾಕಿದ್ರೆ ಹೆಂಗೆ ಆಗುತ್ತೆ ಅಂತ. ನಾನು ಆದ್ರೂ ನಮ್ಮಂಗೆ ಹೇಳೋದು, ಒಂದು ಸ್ವಲ್ಪ ಅಳತೆ ಮಾಡಿ ಕೊಡು ಇಲ್ಲಿ ವಿಡಿಯೋದಲ್ಲಿ ತೋರಿಸೋದಕ್ಕೆ ಅಂತೇಳಿ. ಹಾಗಾಗಿ ಇಷ್ಟು ಅಳತೆ ಹೇಳಿದ್ದಾರೆ. ಇವಾಗ ಇಲ್ಲಿ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೋಬೇಕು. ಅದನ್ನು ಕೂಡ ಚೆನ್ನಾಗಿ ಬಿಡಿಸಿ ತೊಳೆದು ಎತ್ತಿಟ್ಕೊಂಡಿದ್ರು. ಅದನ್ನಿವಾಗ ಫ್ರೈ ಮಾಡಿಬಿಟ್ಟು ಹಾಕ್ತಾಯಿದ್ವಿ. ಒಂದು ಕಟ್ಟಷ್ಟು ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದಾರೆ. ಚೆನ್ನಾಗಿ ಫ್ರೈ ಮಾಡಿ ನೀವು ನೋಡ್ತಾ ಇರ್ಬೋದು. ಈ ಕಾಳು ಬೇಳೆ ಎಲ್ಲ ಮಿಕ್ಸ್ ಆಗಿದೆ, ಚಕ್ಕೆ, ಲವಂಗ, ಧನಿಯಾ ಬೀಜ ಎಲ್ಲ ಮಿಕ್ಸ್ ಆಗಿದೆ. ಇದರೊಟ್ಟಿಗೆ ಇವಾಗ ಕರ್ಬೇವಿನ ಸೊಪ್ಪನ್ನು ಕೂಡ ಡ್ರೈ ರೋಸ್ಟ್ ಮಾಡಿಕೊಂಡು
ಸೇರಿಸ್ಕೊಳ್ತಾ ಇರೋವಂಥದ್ದು. ಒಳ್ಳೆ ಘಮ ಬರ್ತಾಯಿತ್ತು ಆಲ್ರೆಡಿ. ಚೆನ್ನಾಗಿರುತ್ತೆ ಸಾಂಬಾರು ಪೌಡರು. ತುಂಬ ಜಾಸ್ತಿ ಹೆವಿ ಫೀಲ್ ಕೊಡೋದಿಲ್ಲ ಇದು. ತುಂಬಾ ಸಿಂಪಲಾಗಿರುತ್ತೆ. ಕೊನೆಯಲ್ಲಿ 1 ಲೋಟದಷ್ಟು ಅಕ್ಕಿ ಇದು. ಹಳೆಯ ಅಕ್ಕಿ ಇತ್ತು ಒಂದು ಕಡೆ, ಅದಕ್ಕೆ ಏನೋ ಸ್ವಲ್ಪ ಮಿಕ್ಸ್ ಆಗಿತ್ತಂದರೆ ಇದು ಸೊಸೈಟಿ ಅಕ್ಕಿ ಅಂದರೆ ರೇಷನ್ ಅಕ್ಕಿ. ಅದಕ್ಕೆ ನಮ್ಮಮ್ಮ ಸ್ವಲ್ಪ ಇದನ್ನು ಇದು ಮಾಡ್ತೀನಿ ಅಂತ ಹೇಳ್ತಾಯಿದ್ರು. ಅಂದರೆ ಮರದಲ್ಲಿ ಹಾಕ್ಕೊಂಡು ಅದರಲ್ಲಿರೋ ಸ್ವಲ್ಪ ಏನೋ ಒಂಚೂರು ಇತ್ತು ರೇಷನ್ ಅಕ್ಕಿಯಲ್ಲಿ, ಅದನ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ಹಾಕಿದ್ರು. ಇದಾಯಿತು. ಇತ್ತೀಚೆಗಂತೂ ರೇಷನ್ ಅಕ್ಕಿ ಸಿಗ್ತಾನೇ ಇಲ್ಲ. ನಮ್ಮ ಮನೆಯಲ್ಲೂ ಅಷ್ಟೇ. ಮೊನ್ನೆ ದೋಸೆ ಮಾಡಿದ್ನಲ್ಲ, ಅಂದರೆ ಇವತ್ತು ಶುಕ್ರವಾರ ದೋಸೆಗೆ ಇದ್ರ ಅಕ್ಕಿ ಅಂದರೆ ಡಿಮಾರ್ಟಲ್ಲಿ ಸಿಗುತ್ತಲ್ಲ ದೋಸೆ ಅಕ್ಕಿ ಅಂಥೇಳಿ, ಅದನ್ನು ತೊಗೊಬಂದಿದ್ದೆ. ಅದು ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಬಟ್ ಕಾಸ್ಟ್ಲಿ. ರೇಷನ್ ಅಕ್ಕಿ ಕಂಪೇರ್ ಮಾಡಿದ್ರೆ ರೇಷನ್ ಅಕ್ಕಿ ಒಂದು 10 ರೂಪಾಯಿ 15 ರೂಪಾಯಿಗೆಲ್ಲ ಸಿಕ್ಬಿಡೋದು. ಇತ್ತೀಚೆಗೆ ಯಾಕೋ ಸಿಗ್ತಾಯಿಲ್ಲ ರೇಷನ್ ಅಕ್ಕಿ. ಇವಾಗ ಅಕ್ಕಿ ಕೂಡ 1 ಗ್ಲಾಸಷ್ಟು ತೊಗೊಂಡಿದ್ರಲ್ಲ, ಅದನ್ನು ಕೂಡ ಸೇರಿಸ್ಕೊಂಡಿದ್ದಾಗಿದೆ. ಕೊನೆಯಲ್ಲಿ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಹಾಗೆಯೇ ಅರಿಶಿನ ಕೊಂಬು ಹಾಕಿದ್ರೆ ಘಮ ಘಮ ಅನ್ನೋ ಸಾಂಬಾರು ಪುಡಿ ರೆಡಿ ಆಗುತ್ತೆ. ಹಾಗೆಯೇ ಚಿಲ್ಲಿ ಪೌಡರ್ ಸಪ್ರೇಟಾಗಿ ಮಾಡಿಸ್ತಾರೆ ನಮ್ಮಮ್ಮ. ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಎರಡೂ ಮಿಕ್ಸ್ ಮಾಡಿ ಅದನ್ನು ಬೇಸಿಗೆ ಕಾಲದಲ್ಲಿ ಮಾಡಿಸಿದ್ರೆ ಚೆನ್ನಾಗಿರುತ್ತೆ. ಅಂದರೆ ಚೆನ್ನಾಗಿ ಒಣಗಿಸ್ಬಿಟ್ಟು ಒಂದು ಸ್ವಲ್ಪ ಸ್ಟವ್ ಮೇಲೆ ಬಿಸಿ ಮಾಡಿಕೊಂಡು, ಅಂದರೆ ಡ್ರೈ ರೋಸ್ಟ್ ಮಾಡಿಕೊಂಡು ಅದನ್ನು ಮಾಡಿಸೋ ಅಂಥದ್ದು. ಸಾಂಬಾರು ಪುಡಿ ಮಾತ್ರ ಯಾವಾಗ ಬೇಕಾದರೆ ಮಾಡಿಸ್ಬೋದು. ಅಂತ ಅಂದರೆ ನಮಗೆ ಬಿಸಿಲೇ ಇರಬೇಕು, ಇದನ್ನು ಒಣಗಿಸ್ಲೇಬೇಕು ಈ ಥರ ಇಲ್ಲ. ಹಾಗಾಗಿ ಇದನ್ನು ಯಾವಾಗ ಬೇಕಿದ್ರೆ ಮಾಡ್ಕೋಬೋದು. ಹಿಟ್ಟಾಗಲ್ಲ ಅಷ್ಟು ಹೋಯ್ತಲ್ಲ. ಇದನ್ನ ಮುರಿಬೇಕಲ್ಲ, ಚಿಕ್ಕದಾಗಿ ಪೀಸ್ ಮಾಡೋದು. ಎಷ್ಟು ದಿನ ಆಗ್ತಿತ್ತು ಅಷ್ಟು ಸಾಂಬಾರು ಪುಡಿ? ಮಲಗ್ತಾನ ದೂರ ಇಡು. ನೀನು ನೋಡ್ತಾ ಇದ್ರೆ ಅವನು ಅಭ್ಯಾಸ ಮಾಡ್ಕೊಂತಾನೆ. ಕೆಜಿ ಆಗುತ್ತಾ? ಇಲ್ಲ 5 ಕೆಜಿ ಬೇಕಾ? ನನ್ನ ಮಗ ಅಂತೂ ನಮ್ಮ ಅಮ್ಮವ್ರ ಮನೆಯಲ್ಲೇ ಇದ್ದಾನೆ. ಪಾಪು ಬಂದಿದೆ ಅಲ್ಲ, ಪಾಪು ಜೊತೆ ಆಟ ಆಡಿಕೊಂಡು ಅಲ್ಲೇ ಇದ್ದಾನೆ. ಯಾವಾಗಲೂ ನಾನು ಎತ್ಕೊತೀನಿ ಅಂತ ಹೇಳಿ ಪಾಪುನ ಇವನೇ ಹಿಡ್ಕೊಂಡಿರ್ತಾನೆ. ಅವನು ಅಷ್ಟೇ, ಇವನಿಗೆ ಎಷ್ಟು ಆಸೆ ಮಾಡ್ತಾನಂದರೆ ಇವನ ಹತ್ರನೇ ಹೋಗಬೇಕು ಅಂತ ಹಠ ಮಾಡ್ತಾನೆ. ಇವಾಗ ಮಮ್ಮಿ ಅವನಿಗೆ ಕೋಕೋಮೆಲನ್ ಹಾಕ್ತೀನಿ ಅಂತ ಹೇಳಿ ಕೋಕೋಮೆಲನ್ ಕಾರ್ಟೂನ್ಸ್ ಬರುತ್ತಲ್ಲ, ಶಾರ್ಕ್ದು, ಬೇಬಿ ಶಾರ್ಕು, ಆಮೇಲೆ ಏನೇನೋ ಬರುತ್ತೆ ಸ್ವಲ್ಪ, ಅದಷ್ಟು ಹಾಕ್ಬಿಟ್ಟು ತೋರಿಸ್ತಾ ಇದ್ದ. ಅದಕ್ಕೆ ಅವನಿಗೂ ಟಿ ವಿ ನೋಡೋದು ಅಭ್ಯಾಸ ಮಾಡಿಸ್ಬೇಡ ನೀನು ಅಂತ ಹೇಳ್ತಾ ಇದ್ದೆ. ನಾನು 9 ತಿಂಗಳ ತನಕ ಅಲ್ಲೇ ಇದ್ರೂ ನನ್ನ ಹತ್ರನೂ ಕೂಡ ಚೆನ್ನಾಗಿಯೇ ಬರ್ತಾನೆ. ಕರೆದಿದ ತಕ್ಷಣ ಈ ಅಂತ ಫುಲ್ಲು ಖುಷಿಯಾಗಿ ಬರ್ತಾನೆ. ಅತ್ತ 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 ಅಂತಿರ್ತಾನೆ ಯಾವಾಗೂ. ಅದೊಂದೇ ಜಾಸ್ತಿ ಹೇಳೋದು, ಅಪ್ಪ ಅಮ್ಮಗಿಂತ ಅತ್ತ ಅತ್ತ ಅಂತ ಜಾಸ್ತಿ ಹೇಳ್ತಾ ಇರ್ತಾನೆ. ಅದಕ್ಕೆ ನನ್ನ ತಮ್ಮ ಹೇಳ್ತಾ ಇರ್ತಾನೆ, ಅತ್ತೆ ಅನ್ನೋದೇ ಹೇಳ್ಕೊಟ್ಬಿಟ್ಟಿದ್ಯಾ ನೀನು, ಅಪ್ಪ ಅನ್ನೋದು ಹೇಳ್ಕೊಟ್ಟಿಲ್ಲ, ಅಮ್ಮ ಅನ್ನೋದು ಹೇಳ್ಕೊಟ್ಟಿಲ್ಲ ಅಂತೇಳಿ. ನಾವೇನು ಹೇಳ್ಕೊಟ್ಟಿಲ್ಲ ಅವನಿಗೆ ಜಾಸ್ತಿ, ಆದರೆ ಅತ್ತೆ 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 ಅಂತ ನಮ್ಮಮ್ಮ ಯಾವಾಗಲೂ ಹೇಳ್ತಿರ್ತಾರಂತೆ. ಹಾಗಾಗಿ ಅವನು ಸ್ವಲ್ಪ ಅತ್ತೆ ಅನ್ನೋದು ಜಾಸ್ತಿ ಕಲ್ತಿದ್ದಾನೆ. ಅದಾದ ನಂತರ ಇದು ಗುರುವಾರದ ವ್ಲಾಗ್. ಗುರುವಾರ ಸಂಜೆ ಹೇಳಿದ್ನೆಲ್ಲ ರೆಡಿಯಾಗಿದ್ವಿ ಅಂತ ಹೇಳಿ ರೆಡಿ ಆಗಿಬಿಟ್ಟು ಸ್ವಲ್ಪ ರಾಯರ ಮಠಕ್ಕೆ ಹೋಗಿದೆ. ಇಲ್ಲೇ ಕೋಣನಕುಂಟೆ ಕ್ರಾಸಲ್ಲಿ ಇರೋವಂಥದ್ದು, ಕೋಣನಕುಂಟೆ ಕ್ರಾಸಲ್ಲ, ಕೋಣನಕುಂಟೆಯಲ್ಲಿ ಇರೋವಂಥದ್ದು. ಅಲ್ಲಿಗೆ ಹೋಗ್ಬಿಟ್ಟು ನಾನು ನಮ್ಮ ಕೃಷ್ಣ ಇಬ್ಬರೂ ಚೆನ್ನಾಗಿ ದೇವ್ರ ದರ್ಶನ ಮಾಡಿಕೊಂಡು ಬಂದ್ವಿ. ಇಲ್ಲಿ ಮಂತ್ರಾಕ್ಷತೆ ಎಲ್ಲ ಎಲ್ಲಿ ಕೊಡ್ತಾಯಿದ್ರು ಗೊತ್ತಿಲ್ಲ, ಇಲ್ಲಿ ಕೊಡ್ತಾ ಇರಲಿಲ್ಲ, ತೀರ್ಥ ಕೊಡ್ತಾಯಿದ್ರು. ಹಾಗೆಯೇ ತುಳಸಿ ಇತ್ತು ಅಲ್ಲಿ, ಅದನ್ನು ತೊಗೊಂಡ್ವಿ. ಮಂತ್ರಾಕ್ಷತೆ ಏನೂ ಸಿಗಲಿಲ್ಲ. ಆದರೆ ಚೆನ್ನಾಗಿದೆ. ಇಲ್ಲೂ ಕೂಡ ಬೃಂದಾವನ ತುಂಬ ಚೆನ್ನಾಗಿತ್ತು. ಎಲ್ಲ ದರ್ಶನ ಮಾಡಿಕೊಂಡು ಖುಷಿಯಾಗಿ ಬಂದ್ವಿ. ಅದಾದ ನಂತರ ನಾನು ಶುಕ್ರವಾರ ಬ್ಲಾಗ್ನ ಕಂಟಿನ್ಯೂ ಮಾಡಿದೆ. ಗುರುವಾರ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಈಗ ಮಕ್ಕಳುಗಳಿಗೆ ರಜೆ ಇರೋದ್ರಿಂದ ಅವ್ರನ್ನೇನು ಸ್ಕೂಲಿಗೆ ಕಳಿಸೋದಿಲ್ಲ, ಆದರೆ ಡ್ಯಾನ್ಸ್ ಕ್ಲಾಸ್ ಇದೆ, ಅದಕ್ಕೆ ಕಳಿಸೋದು ಕರ್ಕೊಂಬರೋದು ಆಗಿದೆ ನಂದು ಇವಾಗ ಕೆಲಸ. ಅದೇ ಜಾಸ್ತಿ ಆಗಿದೆ. ಇನ್ನು ಆ್ಯಸ್ ಯೂಶ್ವಲ್ ಅನಿಲ್ನ ಡ್ರಾಪ್ ಮಾಡೋದು, ಪಿಕ್ ಮಾಡೋದು ಇದ್ದೇ ಇದೆ. ಅವ್ರಿಗೆಲ್ಲ ರೆಡಿ ಮಾಡಲೇಬೇಕು. ಅದು ತಿಂಡಿ ಅಂತೆ, ಸಲಾಡ್ ಅಂತೆ, ಜ್ಯೂಸ್ ಅಂತೆ,
ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಎಲ್ಲದನ್ನು ಮಾಡಿಬಿಟ್ಟು ಅವ್ರಿಗೆ ರೆಡಿ ಮಾಡಿ ಕಳಿಸೋ ಅಂಥದ್ದು ಇದ್ದೇ ಇದೆ. ಹಾಗೆಯೇ ಮನೆ ಕೆಲಸ ಇನ್ನೇನು ನಿಮ್ಮ ಮಕ್ಕಳು ಸ್ಕೂಲ್ಗೆ ಹೋಗಿಲ್ಲ ಅಂದ್ರೂ ಕಸ ಗುಡಿಸೋದು, ನೆಲ ಒರೆಸೋದು, ಪಾತ್ರೆ ತೊಳೆಯೋದು, ಅಡುಗೆ ಮಾಡೋದು ಇದ್ದೇ ಇರುತ್ತೆ. ಇವಾಗ ಅದೆಲ್ಲ ಮುಗಿಸ್ಕೊಂಡು ದೇವ್ರಿಗೆ ಸ್ವಲ್ಪ ಪೂಜೆ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ದೇವ್ರ ಪೂಜೆ ಮುಗಿಸ್ಬಿಟ್ಟು ಅದಾದ ನಂತರ ಸ್ವಲ್ಪ ಅಡುಗೆ ಮಾಡಬೇಕು. ನಾನೇನು ಅಂದ್ಕೊಂಡೆ ನಿಧಾನಕ್ಕೆ ಮಾಡ್ಕೊಳ್ಳೋಣ ಬಿಡು, ದೋಸೆ ಹಿಟ್ಟಿತ್ತು, ಅದೇ ದೋಸೆನೇ ಮಧ್ಯಾಹ್ನನೂ ಕೂಡ ಆಗುತ್ತೆ, ಆಮೇಲೆ ಸಂಜೆ ಮೇಲೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ನಮ್ಮ ಚಿನ್ನುಗೆ ಫುಲ್ ಡೇ ಡ್ಯಾನ್ಸ್ ಕ್ಲಾಸ್ ಇದ್ದಿದ್ದರಿಂದ ಮಧ್ಯಾಹ್ನ ಊಟ ಕೂಡ ಅಲ್ಲಿಗೆ ತೊಗೊಂಡೋಗ್ಬೇಕಾಯಿತು. ಅದಕ್ಕೆ ಏನು ಮಾಡಿದೆ, ಬಿಸಿ ಬಿಸಿಯಾಗಿ ಅನ್ನ ಮಾಡಿ ಸಾರು ಮಾಡಿ ತೊಗೊಂಡು ಹೋಗಿದ್ದೆ ಅಲ್ಲಿಗೆ. ಚೆನ್ನಾಗಾಯಿತು, ಅವಳಿಗೆ ಕೂಡ ಇಷ್ಟ ಆಯಿತು. ಇವಾಗ ಇನ್ನೊಂದು ವಿಷಯ ನಾನು ಯೋಚನೆ ಮಾಡ್ತಾಯಿದ್ದೆ, ಇದು ಸಾಕಷ್ಟು ಸರಿ ಯೋಚನೆ ಮಾಡಿದ್ದೀನಿ, ಸುಮ್ಮನೆ ಇವಾಗ ಹೇಳಬೇಕು ಅಂತ ಅನ್ನಿಸ್ತು, ಹಾಗಾಗಿ ಹೇಳ್ತಾ ಇದ್ದೀನಿ. ಈಗ ಮಕ್ಳಿಗೂ ಸ್ಕೂಲಿಗೆ ರಜೆ ಸಿಗುತ್ತೆ, ಅವರು ಸ್ವಲ್ಪ ಓದೋದು ಕಡಿಮೆ ಮಾಡಿಬಿಟ್ಟು ಆಟ ಆಡ್ಬೋದು. ಹಾಗೆಯೇ ಆಫೀಸ್ಗೆ ರಜೆ ಸಿಗುತ್ತೆ, ಅವರು ಕೂಡ ಕೆಲಸ ಬಿಟ್ಬಿಟ್ಟು ಆರಾಮಾಗಿರ್ಬೋದು. ಹಾಗೆಯೇ ಮನೆ ಕೆಲಸ ಮಾಡೋರು ಅಷ್ಟೇ, ಫಾರ್ ಎಕ್ಸಾಂಪಲ್ ಈಗ ಸರ್ವೆಂಟ್ ಇರ್ತಾರಲ್ಲ ಅವರೂ ಅಷ್ಟೇ, ಏನಾದ್ರು ಅವ್ರಿಗೆ ಹುಷಾರಿಲ್ಲ ಅಂತ ಅಂದರೆ ಕೆಲಸಕ್ಕೆ ರಜೆ ಹಾಕ್ಬೋದು. ಮಕ್ಕಳೂ ಕೂಡ ಹುಷಾರಿಲ್ಲ ಅಂದರೆ ಕೆಲಸಕ್ಕೆ ರಜೆ ಹಾಕ್ಬೋದು. ಈಗ ಆಫೀಸ್ಗೆ ಹೋಗೋರು ಹುಷಾರಿಲ್ಲ ಅಂದರೆ ಅವ್ರಿಗೆ ಕೆಲಸಕ್ಕೆ ರಜೆ ಹಾಕ್ಬೋದು. ಆದರೆ ನಾವು ಹುಷಾರಿಲ್ಲ ಅಂತ ಅಂದ್ರೂ ರಜೆ ಸಿಗೋಲ್ಲ ನಮಗೆ, ಹಾಗಿರುತ್ತೆ ಆ ಥರ. ಅಂದರೆ ಈಗ ತುಂಬ ಸುಸ್ತಾಗಿದ್ರೂ ಎದ್ಬಿಟ್ಟು ಮಾಡೋದು ಮಾಡಲೇಬೇಕು. ಹಂಗೆ ಆಯಿತು ನನಗೆ ಇವತ್ತು ಗುರುವಾರ ತುಂಬ ಸುಸ್ತಾಗ್ಬಿಟ್ಟಿತ್ತು. ಅದಕ್ಕೆ ಏನು ಮಾಡಿದೆ, ಬೆಳಗ್ಗೆ ಎದ್ಬಿಟ್ಟು ಪಲಾವೆಲ್ಲ ಮಾಡಿಬಿಟ್ಟು ಅದಾದಮೇಲೆ ಸ್ವಲ್ಪ ಮಲ್ಕೊಂಬಿಟ್ಟೆ. ಅಂದರೆ ಪಾತ್ರೆ ತೊಳೆದಿಲ್ಲ, ಕಸ ಗುಡಿಸಿಲ್ಲ, ಏನೂ ಮಾಡಿಲ್ಲ, ಹಾಗೆ ಮಲ್ಕೊಂಬಿಟ್ಟಿದ್ದೆ. ಬೆಳಗ್ಗೆ ಏನೂ ಮಾಡಿರಲಿಲ್ಲ ಕೆಲಸ. ಮತ್ತು ಮಲ್ಕೊಂಡು ಎದ್ಮೇಲೆಲ್ಲ ಕೆಲಸ ಹಂಗೆ ಇದೆ, ಎದ್ಮೇಲೂ ನಾನೇ ಮಾಡಬೇಕು. ಆಮೇಲೆ ಏನು ಅಂದ್ಕೊಂಡೆ, ಸ್ವಲ್ಪ ಹೊತ್ತು ಮಲ್ಕೊಂಬಿಟ್ಟು ಎದ್ಮೇಲೂ ಎಷ್ಟೊತ್ತಿದ್ರೂ ಮಾಡಲೇಬೇಕು ಅಂತ ಹೇಳಿ ಆಮೇಲೆ ಎದ್ಬಿಟ್ಟು ನಾನೇ ಮಾಡಿಕೊಂಡೆ. ಕಸ ಗುಡಿಸಿ ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ದೇವ್ರಿಗೆ ದೀಪ ಹಚ್ಚಿದೆ. ಅದೇನೋ ಅದು ಮಾಡಿಲ್ಲ ಅಂತ ಅಂದರೆ ಒಂಥರ ಮನೆಯೇ ಏನೋ ಗಲೀಜು ಅಂತ ಅನ್ನಿಸ್ತಾ ಇರುತ್ತೆ, ಇನ್ಕಂಪ್ಲೀಟ್ ಅಂತ ಅನಿಸ್ತಾ ಇರುತ್ತೆ, ಮನ್ಸಿಗೆ ನೆಮ್ಮದಿ ಇರಲ್ಲ. ಆಮೇಲೆ ಎಲ್ಲ ಕೆಲಸ ಮುಗಿಸಿ ಪೂಜೆ ಎಲ್ಲ ಮಾಡಿದ್ಮೇಲೆ ಒಂಥರ ಲೈಟ್ ಫೀಲ್ ಆಗುತ್ತೆ, ತುಂಬ ಹೆವಿ ಅಂತ ಅನ್ನಿಸ್ತಿರುತ್ತೆ, ಏನು ಕೆಲಸ ಆಗಿರಲ್ವಲ್ಲ ಆವಾಗ. ಎಲ್ಲ ಮುಗಿದ್ಮೇಲೆ ಒಂಥರ ಲೈಟ್ ಫೀಲ್ ಆಗುತ್ತೆ, ಆ ಫೀಲೇ ಒಂಥರ ಚೆನ್ನಾಗಿರುತ್ತೆ. ಇವಾಗ ಇವತ್ತಿನ ವ್ಲಾಗ್ಗೆ ಬಂದರೆ ನಾನಿನ್ನೂ ತಿಂಡಿ ತಿಂದಿರಲಿಲ್ಲ. ಪೂಜೆ ಎಲ್ಲ ಮುಗಿಸಿ ಇವಾಗ ದೋಸೆ ಹಾಕ್ಕೊಂಡು ತಿಂತಾಯಿದ್ದೀನಿ. ಕಿವಿ ನೋವು ಅಂತ ಹೇಳಿದ್ನಲ್ಲ ನಾನು, ಕಿವಿ ನೋವು ಹೇಗಿರುತ್ತೆ ಅಂತ ಆದರೆ ನಿಜವಾಗ್ಲೂ ಒಂಥರ ಈ ಉಸಿರಾಡಿದ್ರೂ ನೋವುತ್ತೆ, ಆಮೇಲೆ ಏನಾದ್ರು ನುಂಗಿದ್ರೂ ನೋವುತ್ತೆ, ಜಗದ್ರೂ ನೋವುತ್ತೆ, ಈ ಥರ ಒಂದು ನೋವು ಅದು. ಒಂದು ಸ್ವಲ್ಪ ಪರವಾಗಿಲ್ಲ. ನಾನು ಏನು ಮಾಡಿದೆ, ಹತ್ತಿಗೆ ಸ್ವಲ್ಪ ಬೆಳ್ಳುಳ್ಳಿ ಬಿಡಿಸ್ಬಿಟ್ಟು ಅದನ್ನು ಒಂದು ಅರ್ಧ ಕಟ್ ಮಾಡಿ ಅದನ್ನು ಸುತ್ತಬಿಟ್ಟು ಹತ್ತಿಯಲ್ಲಿ ಕಿವಿಗೆ ಇಟ್ಕೊಂಡಿದ್ದೆ. ಒಂದು ಸ್ವಲ್ಪ ಕಡಿಮೆ, ಬೇರೆ ಏನು ಡ್ರಾಪ್ಸು ಏನೂ ಹಾಕ್ಕೊಂಡಿಲ್ಲ, ಇಷ್ಟೇ. ಮಲ್ಕೊಂಬಿಟ್ಟಿದ್ದೆ, ಅಂದರೆ ತುಂಬ ಜಾಸ್ತಿ ನೋವ್ತಾಯಿತ್ತು ಆವಾಗ ಮಲ್ಕೊಂಡಿದ್ದೆ. ಒಂದು ಸ್ವಲ್ಪ ಕಡಿಮೆ ನೋವ್ತಾಯಿದೆ ಇವಾಗ. ಅಂದರೆ ಏನಾದರೂ ಒಂದು ಸ್ವಲ್ಪ ಬಿಗಲಿಕ್ಕೆ ಬಂದ್ರೂ, ಒಂದು ಸ್ವಲ್ಪ ನೀರೇನಾದ್ರು ಕುಡಿದ್ರೂ ಆ ಥರ ಆದಾಗ ಮಾತ್ರ ನೋವ್ತಾಯಿದೆ. ತಿಂದಿದ್ದು ನುಂಗಿದಾಗ ಆ ರೀತಿ ಇದ್ದಾಗ ಮಾತ್ರ ಒಂದು ಸ್ವಲ್ಪ ನೋವ್ತಾಯಿದೆ. ಇವತ್ತು ಸ್ವಲ್ಪ ಪರವಾಗಿಲ್ಲ, ನಿನ್ನೆಗೆ ಗುರುವಾರಕ್ಕೆ ಕಂಪೇರ್ ಮಾಡಿದ್ರೆ ಇವತ್ತು ಪರವಾಗಿಲ್ಲ. ತಿಂಡಿ ತಿಂದ್ಬಿಟ್ಟು ಬೇಗನೆ ಇವಾಗ ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದೀನಿ. ಸೊಪ್ಪು ಸಾರು ಮಾಡೋಣ ಅಂಥೇಳಿ ನಮ್ಮಮ್ಮ ಸೊಪ್ಪೆಲ್ಲ ಬಿಡಿಸಿ ಕವರ್ಗೆ ಹಾಕಿ ಕೊಟ್ಟಿದ್ರು ನಿನ್ನೆ ಹೋದಾಗ. ಅದನ್ನೇ ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ. ಗುರುವಾರ ಬೆಳಗ್ಗೆ ಯೂಶ್ವಲಿ ಅನಿಲ್ ಏನು ಮಾಡ್ತಾರೆ, ಸಾಯಿಬಾಬಾ ಟೆಂಪಲ್ ಅಥವಾ ರಾಘವೇಂದ್ರ ಮಠಕ್ಕೆ ಹೋಗ್ಬಿಟ್ಟು ಆಫೀಸ್ಗೆ ಹೋಗೋ ಅಂಥದ್ದು. ಅದೇ ರೀತಿಯಾಗಿ ನಾವು ಸಾಯಿಬಾಬಾ ಟೆಂಪಲ್ಗೆ ಹೋಗಿದ್ವಿ. ನಂದೇನೂ ಸ್ನಾನ ಆಗಿರಲಿಲ್ಲ, ಹಾಗಾಗಿ ನಾನು ಹೊರಗಡೆನೇ ವೆಯ್ಟ್ ಮಾಡ್ತಾಯಿದ್ದೆ. ಅದಾದಮೇಲೆ ಅವರು ಕೂಡ ಬಂದರು. ಆಮೇಲೆ ಅಲ್ಲಿಂದ ಹೊರಡ್ತಾ ಇದ್ವಿ. ಇನ್ನೇನು ಆ ಟೈಮ್ಗೆ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ರು. ಅವರು ಯಾವಾಗಲೂ ಸಿಗ್ತಾ ಇರ್ತಾರೆ, ಅವರು ಇಲ್ಲೇ ಸರೌಂಡಿಂಗಲ್ಲಿ ಇರೋ ಅಂಥದ್ದು. ಬಿಂದು ಅಂತೇಳಿ ಅವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ, ಬಿಂದೋಸ್ ಕನ್ನಡ ವ್ಲಾಗ್ ಅಂತ ಹೇಳಿ. ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ ಸಿಕ್ಕಿದಾಗ. ನನಗೆ ಹುಷಾರಿರಲಿಲ್ಲ ಅಲ್ಲ, ಫುಲ್ಲು ಕವರ್ ಮಾಡ್ಕೊಂಬಿಟ್ಟಿದೆ. ನೋಡಿದ ತಕ್ಷಣವೇ ಅವ್ರಿಗೆ ಗೊತ್ತಾಯಿತು ಹುಷಾರಿಲ್ಲ ಅಂಥೇಳಿ. ಹುಷಾರಿಲ್ವಾ, ಮುಖ ಎಲ್ಲ ಮುಟ್ಟಿ ಬಿಸಿ ಇದೆ, ಹಾಸ್ಪಿಟ್ಲಿಗೆ ಹೋಗಿ ಅಂತ ಹೇಳಿ ಕೇರಿಂಗಿಂದ ತುಂಬ ಪ್ರೀತಿಯಿಂದ ಮಾತಾಡಿಸಿದ್ರು. ತುಂಬಾ ಖುಷಿಯಾಯಿತು. ಥ್ಯಾಂಕ್ ಯು ಬಿಂದು ಅವರೇ, ಇದೇ ರೀತಿ ಇರಲಿ ನಿಮ್ಮ ಒಂದು ಪ್ರೀತಿ ಯಾವಾಗ್ಲೂ. ಖುಷಿಯಾಗತ್ತೆ. ನಾನು ಕೂಡ ಅದೇ ಹೇಳ್ತಾಯಿದ್ದೆ, ನೋಡಿದ್ರೆ ನಮ್ಮ ಸಬ್ಸ್ಕ್ರೈಬರು ಎಷ್ಟು ಪ್ರೀತಿ ತೋರಿಸ್ತಾರೆ, ಎಷ್ಟು ಚೆನ್ನಾಗಿ ಮಾತಾಡಿಸಿದ್ರು, ಹಾಸ್ಪಿಟ್ಲಿಗೆಲ್ಲ ಹೋಗಿ ಅಂದರು ಅಂತ ಹೇಳಿ ನಾನು ಅನಿಲ್ ಅದೇ ಡಿಸ್ಕಸ್ ಮಾಡ್ಕೊಂಡು ಬರ್ತಾಯಿದ್ವಿ. ಅವ್ರು ಯಾರೋ ನಮ್ಗೆ ಗೊತ್ತಿಲ್ಲ, ನಾವು ಯಾರೋ ಅವ್ರಿಗೆ ಗೊತ್ತಿಲ್ಲ, ಆದರೆ ಆ ಒಂದು ಬಾಂಧವ್ಯ ಪ್ರೀತಿ ಇರೋದು ಒಂಥರ ಖುಷಿ ಆಗುತ್ತೆ. ಥ್ಯಾಂಕ್ ಯು ಬಿಂದು ಅವರೇ, ಥ್ಯಾಂಕ್ ಯು ಸೋ ಮಚ್.
ಅನಿಲ್ಗೂ ಕೂಡ ಹೇಳ್ತಾಯಿದ್ರು, ಅಣ್ಣ ನಾನು ನಿಮ್ಮ ವೈಫ್ ಅವರ ಸಬ್ಸ್ಕ್ರೈಬರ್ ಅಣ್ಣ ಅಂತ ಹೇಳಿ. ಅನಿಲ್ ಒಂದು ಸ್ವಲ್ಪ ಅಂದರೆ ಮಾತಾಡೋದಕ್ಕೆ ಒಂದು ಸ್ವಲ್ಪ ಹಿಂಜರಿಕೆ ಮಾಡ್ಕೊಳ್ತಾರೆ, ಆದ್ರೂ ಮಾತಾಡ್ತಾರೆ. ಅದೇ ರೀತಿ ಅನಿಲ್ ಕೂಡ ಹೇಳ್ತಾಯಿದ್ರು, ಇಲ್ಲೇ ಅಲ್ಲ ಎಲ್ಲ ಕಡೆ ಸಿಗ್ತಾ ಇರ್ತಾರೆ ನಿನ್ನ ಸಬ್ಸ್ಕ್ರೈಬರ್ಸ್, ನನಗೂ ಕೂಡ ಮೆಟ್ರೋದಲ್ಲಿ ಇಲ್ಲ ಹೊರಗಡೆ ಹೋದಾಗ ಎಲ್ಲ ಕಡೆ ಸಿಗ್ತಾ ಇರ್ತಾರೆ, ಮಾತಾಡಿಸ್ತಾರೆ ಅಂತ ಹೇಳ್ತಾಯಿದ್ರು. ಅದನ್ನೇ ಡಿಸ್ಕಸ್ ಮಾಡಿಕೊಂಡು ಹೋಗ್ತಾಯಿದ್ವಿ ಆಫೀಸ್ಗೆ. ಅವ್ರನ್ನ ಮೆಟ್ರೋಗೆ ಡ್ರಾಪ್ ಮಾಡಿಬಿಟ್ಟು ಬಂದೆ. ಇವಾಗ ಇವತ್ತಿನ ಬ್ಲಾಗ್ ಅಂತ ಅಂದರೆ ಶುಕ್ರವಾರ ಸ್ವಲ್ಪ ಬಟ್ಟೆ ಎಲ್ಲ ಮಡಚಿಡ್ತಾ ಇದ್ದೆ. ಒಂದು 2 ದಿನ ಆಗಿತ್ತು ನೋಡಿ ಬಟ್ಟೆಗಳು ಒಣಗಾಕ್ಬಿಟ್ಟು, ಒಣಗೇ ಇರಲಿಲ್ಲ. ಇವತ್ತು ಒಣಗಿತ್ತು, ಅದನ್ನೆಲ್ಲ ಎತ್ತಿ ಮಡಚಿಟ್ಟೆ. ಅಷ್ಟರಲ್ಲಿ ಈ ಕಡೆ ಇದು ಕೂಡ ರೆಡಿಯಾಗಿತ್ತು, ಅಂದರೆ ಮಸೊಪ್ಪು ಸಾರಿಗೆ ಬೇಯಕ್ಕಿಟ್ಟಿದ್ನಲ್ಲ ಅದು ಕೂಡ ರೆಡಿಯಾಗಿತ್ತು. ಅದನ್ನು ಸ್ವಲ್ಪ ಚೆನ್ನಾಗಿ ಮಸ್ತ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಂಬಾರು ಪೌಡರು ಮತ್ತು ಚಿಲ್ಲಿ ಪೌಡರು ಎಲ್ಲ ಹಾಕಿ ಒಗ್ಗರಣೆ ಕೊಟ್ಟರೆ ಸಾಂಬಾರು ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಹೊಸ ಸಾಂಬಾರು ಪುಡಿನೂ ಅದು ಚೆನ್ನಾಗಿದೆ, ಅದನ್ನೇ ಯೂಸ್ ಮಾಡಿದ್ದಂಥದ್ದು ಮಸೊಪ್ಪು ಸಾರಿಗೆ. ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಹೊಸ ಹೊಸ ರೆಸಿಪೀಸ್ನ ನಾನು ಟ್ರೈ ಮಾಡಿರೋ ಅಂಥದ್ದು. ಅದೆಲ್ಲದನ್ನು ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಕಮ್ಮಿಂಗ್ ವ್ಲಾಗ್ಸಲ್ಲಿ. ಇಷ್ಟೊತ್ತಿಗೆ ನಾನು ಶೇರ್ ಮಾಡಬೇಕಾಗಿತ್ತು, ಎಷ್ಟೊಂದು ಸರಿ ಅಂದ್ಕೊಂಡಿದ್ದೀನಿ ಮಾಡೋಣ ಅಂತೇಳಿ ಮಾಡೋಕ್ಕೆ ಆಗ್ತಾಯಿಲ್ಲ. ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಒಳ್ಳೊಳ್ಳೆ ರೆಸಿಪೀಸ್ ಇದೆ. ಬ್ರೇಕ್ಫಾಸ್ಟ್ ರೆಸಿಪಿ ಆಗಿರ್ಬೋದು, ಸೈಡ್ ಡಿಶ್ ಆಗಿರ್ಬೋದು, ಹಾಗೆಯೇ ಸಾಂಬಾರು ರೆಸಿಪಿ ಹೊಸ ರೀತಿದು ಟ್ರೈ ಮಾಡಿದ್ದೀನಿ. ಅದೆಲ್ಲದನ್ನು ಕಮ್ಮಿಂಗ್ ವ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ. ತುಂಬ ಜಾಸ್ತಿ ಏನೂ ಇಲ್ಲ, 1-2 ಟ್ರೈ ಮಾಡಿದ್ದೀನಿ. ಇತ್ತೀಚೆಗೆ ಜಾಸ್ತಿ ರೆಸಿಪೀಸೇ ಮಾಡೋಕ್ಕಾಗ್ತಾಯಿಲ್ಲ, ನಾರ್ಮಲ್ ಅಡುಗೆನೇ ಮಾಡ್ತಾಯಿದ್ದೀನಿ. ಅದು ಅಲ್ಲದೆ ಎಣ್ಣೆಲಿ ಕರ್ದಿರೋ ಐಟಮ್ ಅಂತೂ ಮಾಡೇ ಇಲ್ಲ ನಾನು. ಆಲ್ಮೋಸ್ಟು 1.5-2 ತಿಂಗಳಾಯಿತು ಕರ್ದಿರೋ ಯಾವ ಐಟಮ್ನೂ ಜಾಸ್ತಿ ಮಾಡಿಲ್ಲ ನಾನು. ಎಣ್ಣೆ ಆದಷ್ಟು ಕಡಿಮೆ ಮಾಡ್ತಾಯಿದ್ದೀವಿ. ಹಾಗೆಯೇ ಈ ಸಕ್ಕರೆ ಸ್ವೀಟ್ ಐಟಮು ಇದನ್ನು ಕೂಡ ಕಡಿಮೆ ಮಾಡಿದ್ದೀವಿ. ಆದಷ್ಟು ಆರೋಗ್ಯಕರವಾದಂಥ ಒಂದು ಫುಡ್ನ ತಿನ್ನೋಣ ಅಂಥೇಳಿ. ನನ್ನ ಒಂದು ಚಾನಲಲ್ಲಿ ನಿಮಗೆ ಒಂದಷ್ಟು ಹೆಲ್ದಿ ರೆಸಿಪೀಸ್ ಸಿಗುತ್ತೆ. ತುಂಬ ಟೇಸ್ಟಿಯಾಗಿ ಇಲ್ಲದೇ ಇರ್ಬೋದು, ಆದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದಂಥ ಒಂದಷ್ಟು ರೆಸಿಪೀಸ್ನ ಬರುವಂಥ ದಿನಗಳಲ್ಲಿ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ. ಇವಾಗ ಸಾಂಬಾರೆಲ್ಲ ರೆಡಿ ಆಯಿತು. ಸಾಂಬಾರು ಪೌಡರ್ ಮತ್ತು ಒಂದು ಸ್ವಲ್ಪ ಚಿಲ್ಲಿ ಪೌಡರ್ನ ಸೇರಿಸ್ಕೊಂಡೆ, ಹಸಿಮೆಣ್ಸಿನ್ಕಾಯಿ ಹಾಕಿದ್ರಿಂದ. ಅದಾದ ನಂತರ ಒಂಚೂರು ಎಣ್ಣೆ, ಒಂದು ಸ್ವಲ್ಪ ಸಾಸಿವೆ ಸಿಡಿಯೋ ಅಷ್ಟೇ ಎಣ್ಣೆ ಹಾಕುವಂಥದ್ದು. ಅದು ನಮ್ಮನಿಂದ ಕಲ್ತಿರೋ ಅಂಥದ್ದು. ಯಾವಾಗೂ ಅಷ್ಟೇ ಸಾರಿಗೆ ಒಗ್ಗರಣೆಗೆ ತುಂಬ ಜಾಸ್ತಿ ಎಣ್ಣೆ ಹಾಕಬಾರ್ದು. ಒಂದೇ ಒಂಚೂರು ಅಂದರೆ ಸಾಸಿವೆ ಸಿಡಿಯೋದಕ್ಕೆ ಎಷ್ಟು ಬೇಕು ಅಷ್ಟು ಎಣ್ಣೆನ ಹಾಕಿ ಸಾಸಿವೆ ಸಿಡಿಸ್ಬಿಟ್ಟು ಅದಾದಮೇಲೆ ಸಾಂಬಾರನ್ನ ಹಾಕಿ ಕುದಿಸಿದ್ರೆ ಮಸೊಪ್ಪು ಸಾರು ರೆಡಿ ಆಗುತ್ತೆ. ಇದಾದ ನಂತರ ನಮ್ಮ ಚಿನ್ನುಗೆ ಬಾಕ್ಸ್ ಕಟ್ಟಬೇಕು ನೋಡಿ. ಸ್ಕೂಲ್ ಇಲ್ಲ ಅಂದ್ರೂ ಬಾಕ್ಸ್ ಕಟ್ಟಬೇಕಾಗಿ ಬಂತು. ಬಿಸಿ ಅನ್ನ ಮಾಡಿಬಿಟ್ಟು ಬಾಕ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ರಾತ್ರಿ ಆಲ್ಮೋಸ್ಟ್ 9:45 ಆಗ್ತಾ ಬಂದಿದೆ. ಇವಾಗ ಡ್ಯಾನ್ಸ್ ಕ್ಲಾಸ್ ಮುಗೀತು. ನಾನು ಮಧ್ಯಾಹ್ನ ಅವಳಿಗೆ ಊಟ ತೊಗೊಂಡೋಗಿದ್ದೆ. ಅದಾದಮೇಲೆ ಒಂದು ಸ್ವಲ್ಪ ಹೊರಗಡೆ ಕುತ್ಕೊಂಡು ಹೊರಗಡೆ ಓಡಾಡಿ ಒಂದು ಸ್ವಲ್ಪ ಕೆಲಸ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಅಲ್ಲಿಗೆ ಹೋಗಿ ಅಲ್ಲೇ ವೆಯ್ಟ್ ಮಾಡಿಕೊಂಡು ಇವಾಗ ಕರ್ಕೊಂಡು ಬಂದಿದ್ದೀನಿ. ಇವಾಗ ದೋಸೆ ಮಾಡೋಣ ಅಂತ. ಅವಳು ದೋಸೆ ತಿಂತಾಳಂತೆ ಮಸೊಪ್ಪು ಸಾರು ಜೊತೆ. ಮಧ್ಯಾಹ್ನ ಅನ್ನ ಸಾರು ತಿಂದಿದ್ಲು, ಅದಕ್ಕೆ ದೋಸೆನೇ ಮಾಡೋಣ ಅಂದ್ಕೊಂಡಿದ್ದೀನಿ. 4 ಡ್ಯಾನ್ಸ್ 5 ಡ್ಯಾನ್ಸಲ್ಲಿ ಇದ್ದಾಳಂತೆ. 5 ಒಂದು ಡ್ರೆಸ್ ಕೂಡ ಕೊಟ್ಟಿದ್ದಾರೆ, ಕೇರಳದಿಂದ ತರಿಸಿದ್ರಂತೆ. ಚೆನ್ನಾಗಿದೆ ಡ್ರೆಸ್ಸು. ಇದೇನೋ ಅಷ್ಟು ಚೆನ್ನಾಗಿದೆ, ಕೆಳಗಡೆ ಚೆನ್ನಾಗಿದೆ. ಜುವೆಲ್ಸ್ ಎಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಡ್ರೆಸ್ ಹಿಂಗಿದೆ, ಹೊಸದು ನ್ಯೂ ಡ್ರೆಸ್ ಹೊಸ ತರಿಸಿದ್ದಾರೆ. ಇನ್ವಿಟೇಷನ್ ಕಾರ್ಡು ಕೊಟ್ಟಿದ್ದಾರೆ. ಭಾನುವಾರ 10:30 ಶುರುವಾಗುತ್ತೆ ಪ್ರೋಗ್ರಾಮು ಜಯನಗರಲ್ಲಿ. ಯಾವುದಪ್ಪ ಇದು? ಯಾವುದು ಚಿನಿ? ಯಾವ ಇದು? ಲಾಸ್ಟ್ ಟೈಮ್ ಇತ್ತು ಅದೇ. ಎಲ್ಲಿ ಲಾಸ್ಟ್ ಟೈಮ್ ಬನಶಂಕರಿಯಿಂದ ಸ್ವಲ್ಪ ಮುಂದೆ ಹೋದರೆ ಮಂಡಳಿ ಅಂತ. ಲಾಸ್ಟ್ 2 ವರ್ಷದಿಂದ ಅಲ್ಲೇ ಮಾಡಿದರು. ಅಲ್ಲೇನೇ ಇವಾಗ್ಲೂ. ತಗೋಚಿನಿ ಇಡು ಅಲ್ಲಿ. ಹಾಗೆಯೇ ನಾನು ಒಂದು ಬ್ಲೌಸ್ ತೊಗೊಂಡೆ, ಸ್ಟ್ರೆಚಬಲ್ ಬ್ಲೌಸು ಬ್ಲ್ಯಾಕ್ ಕಲರ್ದು. ನಂದು ಆರೆಂಜ್ ಮತ್ತು ಬ್ಲ್ಯಾಕ್ ಕಲರ್ದು ಕ್ರೇಪ್ ಸಿಲ್ಕ್ ಇದೆಯಲ್ಲ, ಕ್ರೇಪ್ ಮೈಸೂರು ಸಿಲ್ಕ್, ಆ ಸೀರೆಗೆ ಉಟ್ಕೊಳ್ಳೋಣ ಫಂಕ್ಷನ್ಗೆ ಅಂತ ಅಂದ್ಕೊಂಡು ತೊಗೊಂಡಿದ್ದೀನಿ. ಎಲ್ಲ ಚೂಡಿದಾರ ಹಾಕ್ಕೊತಾರಂತೆ. ನೋಡೋಣ ನಾನು ಏನು ಮಾಡೋದು ಅಂತ. ನಾನು ಅದನ್ನು ಹಾಕ್ಕೊಳ್ಳೋಣ ಸೀರೆ ಅಂತ ಅಂದ್ಕೊಂಡಿದ್ದೀನಿ, ಹೆಂಗಾಗತ್ತೆ ಅಂತ. ಅದಕ್ಕೆ ಬ್ಲೌಸ್ ತೊಗೊಂಡೆ ಸ್ಟ್ರೆಚಬಲ್ದು. ಫಸ್ಟ್ ಟೈಮ್ ಈ ಥರ ಬ್ಲೌಸ್ ತೊಗೊಂಡಿರೋದು ನಾನು ಸ್ಟ್ರೆಚಬಲ್ದು. ಇದೆಲ್ಲ ಚೆನ್ನಾಗಿ ಉಡ್ತಾ ಇದೆ ಅಂತ, ಎಲ್ಲ ಇದೇ ಥರ ತೊಗೋತಾರೆ ಅಂತ ಅಂದರು ಅವರು. ಇವಾಗೆಲ್ಲ ಟ್ರೆಂಡಿಂಗಲ್ಲಿದೆ ಇದು. ನೋಡಿದ್ದೀನಿ ಈ ಥರದ್ದು ಸ್ಲೀವ್ಸ್. ಇದರಲ್ಲಿ ಫುಲ್ ಸ್ಲೀವ್ ಮತ್ತು ಹಾಫ್ ಸ್ಲೀವ್ ಮತ್ತು ಇದು 3/4 ಸ್ಲೀವ್ ಬರುತ್ತೆ. ಇದು ನಾನು ತೊಗೊಂಡಿರೋ 3/4 ಸ್ಲೀವ್ದು. ಬ್ಯಾಕ್ ಇಷ್ಟಿದೆ, ಇದು ಫ್ರಂಟ್. ನೋಡೋಣ ಹೆಂಗೆ ಕಾಣುತ್ತೆ ಅಂತ. ವೇರ್ ಮಾಡ್ತೀನಿ, ಅವತ್ತು ಬ್ಲಾಗ್ನ ಮಾಡ್ತೀನಿ. ಓಕೆ, ಇವಾಗ ಸ್ವಲ್ಪ ದೋಸೆ ಮಾಡಿಕೊಟ್ಬಿಡ್ತೀನಿ. ಇದಾದಮೇಲೆ ಇನ್ನೇನಿಲ್ಲ, ಇವತ್ತಿಗೆ ಬ್ಲಾಗ್ನ ಎಂಡ್ ಮಾಡ್ತೀನಿ.
ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ.